ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೈಬ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ದೇಹಕ್ಕೆ ತಂಪು ನೀಡುವ ಒಂದೆಲಗ ಸೊಪ್ಪಿನ ತಂಬುಳಿ ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇನೆ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ, ಬನ್ನಿ ಸ್ನೇಹಿತರೆ, ಮತ್ತೆ ಒಂದು ಸ್ವಲ್ಪ ಹುಣಸೆಹಣ್ಣು ತಗೋತಾ ಇದ್ದೇನೆ. ಮೊಸರು ಹಾಕೋದ್ರಿಂದ ಮೊಸರು ಹುಳಿ ಇಲ್ಲ ಆದ ಕಾರಣ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೇನೆ. ಒಂದು 4 ಸೂಜಿ ಮೆಣಸಿನ್ಕಾಯಿ, ಒಂದೆಲಗ ಸೊಪ್ಪು, ಹಸಿಮೆಣಸು ಬೇಕಾದರೂ ತಗೋಬೋದು. ನನಗೆ ಹಸಿಮೆಣಸಿಗಿಂತ ಸೂಜಿ ಮೆಣಸು ಇಷ್ಟ, ಆದ ಕಾರಣ ನಾನು ಹೆಚ್ಚಾಗಿ ಸೂಜಿ ಮೆಣಸೇ ಬೆಳೆಸ್ತೇನೆ ಅಡುಗೆಗೆ. ಮತ್ತು 1 ಸ್ಪೂನ್ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ನೀವು ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಾನು ಮಾಡೋ ಎಲ್ಲ ವಿಡಿಯೋಗಳು ನೀವೇ ಮೊದಲು ನೋಡ್ಬೋದು. ಮತ್ತು ಲೈಕ್ ಮಾಡಿ, ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಈಗ ನಾನು ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಮೊಸರು, ಆಮೇಲೆ ಒಂದು ಒಗ್ಗರಣೆ ಮಾಡ್ಕೊಂಡು ಬರುವ ಒಣಮೆಣಸು, ಕರಿಬೇವು, ಜೀರಿಗೆ ಹಾಕಿ ಒಗ್ಗರಣೆ ಮಾಡುವ. ಸಾಸಿವೆ ಬೇಕಾದರೂ ಹಾಕ್ಬೋದು. ನೋಡಿ